जय जयतु विघ्नेशतापत्रय विनाशन विश्वमङ्गल जय जयतु विद्याप्रदायक वीतभयशोका जय जयतु चार्वांग करुणानयनದಿಂದಲಿ ನೋಡಿ ಜನ್ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಅಸೀದುದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕಃ ಸಂಶಾತ ಸಂವಿದ ಅಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ಭಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪದ್ಯ 19. ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಜಯಪ್ರದನಾದ ಶ್ರೀ ವಿನಾಯಕನನ್ನು ಸತ್ಸಾಧನೆಗೆ ಪ್ರತಿಬಂಧಕ ರೂಪವಾದ ರೋಗಾದಿಗಳನ್ನು ಪರಿಹರಿಸಬೇಕೆಂದು ಪ್ರಾರ್ಥಿಸ್ತಾರೆ. ಶ್ರೀ ವಿಘ್ನೇಶ್ವರನು ಯಾವಾಗಲೂ ಜಯಶೀಲನೇ, ಅವನಿಗೆ ಅಮಂಗಳವಿಲ್ಲ. ಆತನಿಗೆ ಜಯವಾಗಲಿ ಎಂದರೆ ನಿನ್ನ ಜಯವನ್ನು, ಸಿದ್ಧಿ ಸಾಧನವನ್ನು ಲೋಕದಲ್ಲಿ ಪ್ರಸಿದ್ಧಪಡಿಸು ಎಂದಿದ್ದಾರೆ. ಜಯ ನಿನ್ನ ಜಯ, ಸಿದ್ಧಿ ಜಯವು ಜಯಶೀಲವಾಗಲಿ, ನಮಗೆ ಕಾರ್ಯಗಳಲ್ಲಿ ಜಯಪ್ರದನಾಗೆಂದು ಪ್ರಾರ್ಥನೆ. ಅನಂತ ವಿಘ್ನಗಳನ್ನು ಸಜ್ಜನರಿಗೆ ಪರಿಹಾರ ಮಾಡುವುದರಿಂದ ವಿಘ್ನೇಶ ಎಂಬ ನಾಮ. ಸಕಲ ವಿಘ್ನ ಪರಿಹಾರಕನು. ಆದಿಭೌತಿಕ, ಆದಿದೈಹಿಕ, ಆಧ್ಯಾತ್ಮಿಕ ಎಂಬ 3 ವಿಧವಾದ ತಾಪಗಳಿಗೆ ತಾಪತ್ರಯ ಎಂದು ಹೆಸರು. ಪಂಚಭೂತಗಳಿಂದ ಉಂಟಾಗುವ ನಾನಾ ವಿಧವಾದ ಬಾಧೆಗಳು, ದೇಹಕ್ಕೆ ಒದಗುವ ರೋಗಾದುಪದ್ರವಗಳು ದೈವ ಸಂಕಲ್ಪದಂತೆ. ಆಕಸ್ಮಿಕ ತಾಪಗಳು ಇವೆಲ್ಲವೂ ಸತ್ಸಾಧನೆಗೆ ಪ್ರತಿಬಂಧಕ ರೂಪದಲ್ಲಿರುವ ವಿಘ್ನಗಳು. ತಾಪತ್ರಯ ರೂಪವಾದ ಸಕಲ ವಿಘ್ನಗಳನ್ನು ಪರಿಹರಿಸಿ ತನ್ನ ಭಕ್ತರನ್ನು ಸಂರಕ್ಷಿಸುವವನು ವಿನಾಯಕ ಮೂರ್ತಿಯು. ಜಗತ್ತಿಗೆ ಮಂಗಳವನ್ನುಂಟು ಮಾಡುವುದರಿಂದ ವಿಶ್ವಮಂಗಳನು, ವಿಶ್ವಂಭರೋಪಾಸಕನು ಮತ್ತು ವಿಘ್ನ ಪರಿಹಾರದ್ವಾರ ಶುಭಪ್ರದನು. ವಿವಾಹೇ ವಿದ್ಯಾರಂಭೆ ಎಂಬ ಶಾಸ್ತ್ರ ನಿಯಮದಂತೆ ಆದಿಪೂಜಿತನು. ಶ್ರೀಹರಿಯ ಅನಂತ ಗುಣಗಳನ್ನು ಸ್ತೋತ್ರಗೈಯುವ ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ಸಿದ್ಧಿಪ್ರದನು. ಇದರಿಂದ ವಿದ್ಯಾಸಿದ್ಧ ಗಣಪತಿಯು ತನಗಿಂತ ಅವರರಾದ ಯಾರಿಂದಲೂ ಅವನಿಗೆ ಯಾವಾಗಲೂ ಭಯವಿಲ್ಲ, ತಜ್ಜನ್ಯವಾದ ದುಃಖವಿಲ್ಲ. ಇದರಿಂದ ವೀತ ಭಯಶೋಕನು. ಪರಮ ಸುಂದರವಾದ ಶರೀರವುಳ್ಳವನು. ಅವನ ಶರೀರಗತ ಅಂಗಾಂಗಗಳೆಲ್ಲವೂ ಮನೋಹರವಾಗಿವೆ. ಇದರಿಂದ ಚಾರ್ವಾಂಗನು, ಚಾರು ಅಂಗನು. ನನ್ನಡೆಗೆ ಕೃಪಾದೃಷ್ಟಿಯಿಂದ ಈಕ್ಷಿಸು. ನಿನ್ನ ದಯ ಸದಾ ನಮ್ಮ ಮೇಲಿರಲಿ. ನಿನ್ನ ಕೃಪಾ ಕಟಾಕ್ಷ ವೀಕ್ಷಣದಿಂದ ಜನನ ಮರಣ ಜೀವನದ ಉದ್ದಕ್ಕೂ ಶರೀರಕ್ಕೆ ಬಂದೊದಗುತ್ತಿರುವ ನಾನಾ ಪ್ರಕಾರಗಳಾದ ರೋಗಗಳು, ಉಪದ್ರಯ ರೂಪವಾದ ಪೀಡೆಗಳು, ಮಾನಸಿಕ ವ್ಯಾಧಿಗಳನ್ನು ನಿವಾರಿಸಿ ನಿನ್ನ ಭಕ್ತರಿಗೆ ಸಂಸಾರದಿಂದ ಮುಕ್ತರಾಗುವ ಸನ್ಮಾರ್ಗವನ್ನು ತೋರಿಸೆಂದು ಪ್ರಾರ್ಥಿಸುತ್ತಾರೆ ದಾಸಾರ್ಯರು ಈ ಪದ್ಯದಲ್ಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.